ಹೇ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಸುಪ್ರಿಯಾ ಮಲ್ಲೂರ್ ಚಾನಲಲ್ಲಿ ತುಂಬ ಸ್ವಾಗತ ಇದೆ. ಸೊ ಇವತ್ತಿನ ನ್ಯೂ ಟಾಪಿಕ್ ಏನಪ್ಪ ಅಂದರೆ, ಇವತ್ತು ಸ್ಕಿನ್ ಕೇರ್ ಪಾರ್ಟ್ 2 ಅಂದರೆ ಇವಾಗ ನೀವು ಸ್ಕಿನ್ ಕೇರ್ ಪಾರ್ಟ್ 2 1 ನೋಡಿಲ್ಲ ಅಂದರೆ ಖಂಡಿತ ನೀವು ವಿಸಿಟ್ ಆಗಿ ನೋಡ್ಬೋದು. ಆ ಪಾರ್ಟ್ 1ಅಲ್ಲಿ ನಿಮ್ಮ ಸ್ಕಿನ್ ಕೇರ್ ಟಿಪ್ಸನ್ನು ಅಂದರೆ ಫಸ್ಟ್ ಪ್ಯಾಕನ್ನು ಹೇಳಿದ್ದೀನಿ. ಅಂದರೆ ನಿಮ್ಮ ಸ್ಕಿನ್ನಲ್ಲಿ ಯಾವ ಪ್ರಾಬ್ಲಮ್ ಇದೆ, ಪಿಗ್ಮೆಂಟೇಷನ್ ಇದೆ, ಟ್ಯಾನ್ ಇದೆ, ಇಲ್ಲ ಪಿಂಪಲ್ಸ್ ಇದೆ, ನಿಮ್ಮ ಸ್ಕಿನ್ ಆಯ್ಲಿ ಇದೆ, ಸೆನ್ಸಿಟಿವ್ ಇದೆ, ಆ ಫಸ್ಟ್ ಪಾರ್ಟಲ್ಲಿ ನಿಮಗೆ ತಿಳಿಸಿದ್ದೀನಿ. ಸೊ ಆ ಫಸ್ಟ್ ಪಾರ್ಟ್ ಖಂಡಿತ ನೋಡ್ಕೊಂಬನ್ನಿ. ಇದು ಸೆಕೆಂಡ್ ಪಾರ್ಟ್ ಇದೆ ಫ್ರೆಂಡ್ಸ್. ನೀವು ಇದ್ದೀರಾ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನಿಮಗೆ ಹೆಲ್ಪ್ಫುಲ್ ಆಗಿರ್ತಾರೆ ಖಂಡಿತ ಶೇರ್ ಮತ್ತಂದರೆ ಲೈಕ್ ಮಾಡಿ. ಇಲ್ಲಿ ಹೋಮ್ ರೆಮಿಡೀಸ್ ಮತ್ತು ಯಾವುದು ಕೆಮಿಕಲ್ ಹಾಕ್ದೇನೆ ನಿಮಗೆ ಸ್ಕಿನ್ ಪ್ಯಾಕ್ 100% ರಿಸಲ್ಟ್ ಅಂತ ವಿಡಿಯೋ ಹಾಕ್ತಾ ಇರ್ತೀನಿ. ತುಂಬ ನ್ಯಾಚುರಲ್ ಆಗಿರುತ್ತೆ. ಇವಾಗ ಕಾಲ ತುಂಬ ಬದಲಾಗಿದೆ. ಸೊ ನೀವು ಮಾರ್ಕೆಟಲ್ಲಿ ಕ್ರೀಮ್ ತರಕ್ಕೆ ಹೋಗ್ತಿರಲ್ಲ ಫ್ರೆಂಡ್ಸ್, ಅದು ತುಂಬ ಕೆಮಿಕಲ್ ಆಗಿರುತ್ತೆ. ಸೊ ತುಂಬ ಜಾಸ್ತಿ ದಿನ ನಾವು ಹಚ್ಕೊಂಡ್ರೆ ಅಷ್ಟೊಂದು ರಿಸಲ್ಟ್ ಸಿಗೋದಿಲ್ಲ. ಸೊ ಅದು ಬಿಟ್ಟುಬಿಟ್ರೆ ನಾರ್ಮಲ್ ಆಗುತ್ತೆ. ಬಟ್ ನಾ ಹೇಳೋ ಇಂಗ್ರೀಡಿಯೆಂಟ್ ನೋಡಿದ್ರೆ ಹಂಗಿರೋದಿಲ್ಲ. ಸೊ ಖಂಡಿತ ಏನಿದೆ ನೋಡ್ಕೊಂಡು ಬರೋಣ ಬನ್ನಿ. ಸೊ ಕೆಲವೊಬ್ಬರಿಗೆ ಏನಿದೆ ಅಂದರೆ ಹೋಮ್ ರೆಮಿಡೀಸ್ ಮೇಲೆ ಅಷ್ಟೊಂದು ನಂಬಿಕೆ ಇರೋದಿಲ್ಲ. ಬಟ್ ಫ್ರೆಂಡ್ಸ್, ನಾವು ಈ ಕ್ರೀಮನ್ನು ಬರೋ ಮುಂಚೆನೂ ನಮ್ಮ ಅಮ್ಮಂದಿರು ಅಜ್ಜಿದಿರು ತುಂಬ ಬ್ಯೂಟಿಫುಲ್ ಆಗಿದ್ದರು. ಸೊ ಅವರಿಗೆ ಎಷ್ಟು ಏಜ್ ಆದರೂ ಕೂಡ ಅವರು ಆ ಏಜ್ ಅಂತ ಗೊತ್ತಾಗ್ತಾ ಇರಲಿಲ್ಲ. ಅವರು ಕೂಡ ಹೋಮ್ ರೆಮಿಡೀಸ್ ಮಾಡ್ತಾಯಿದ್ರು. ಸೊ ಆ ಕಾರಣದಿಂದ ಅವರು ತುಂಬ ಬ್ಯೂಟಿಫುಲ್ಲಾಗಿ ಕಾಣ್ತಾಯಿದ್ರು. ಸೊ ಇವಾಗ ಏನಿದೆ ಅಂದರೆ ತುಂಬ ಕ್ರೀಮ್ ಅವೈಲೇಬಲ್ ಇದೆ, ಮಾಯ್ಶ್ಚರೈಸರ್, ಸೀರಮ್ ಮತ್ತಂದರೆ ಹೇರ್ ಪ್ಯಾಕ್ಸ್ ಎಲ್ಲಷ್ಟು ಇನ್ಸ್ಟೆಂಟಾಗಿ ಸಿಗುತ್ತೆ. ಬಟ್ ಅದು ರಿಸಲ್ಟ್ ಹೆಂಗಿರುತ್ತಲ್ಲ ಫ್ರೆಂಡ್ಸ್, ಇವಾಗ ಹಚ್ಕೊಂಡ್ರೆ ನಿಮಗೆ ಗ್ಲೋ ಇರುತ್ತೆ. ಬಟ್ ತುಂಬ ದಿನ ಬರೋದಿಲ್ಲ. ಸೊ ನೀವು ಕಂಟಿನ್ಯೂ ಆಗಿ ಹಚ್ಚೋಳಬೇಕು. ಬಿಟ್ಬಿಟ್ರೆ ಏನಾಗುತ್ತೆ ಅಂದರೆ ಮತ್ತೆ ನಿಮ್ಮ ಸ್ಕಿನ್ ಹೆಂಗಿತ್ತು ಹಾಗೆ ಆಗುತ್ತೆ. ಸೊ ನಿಮ್ಮ ಸ್ಕಿನ್ ಒಳ್ಳೆ ಗ್ಲೋ ಆಗಬೇಕು ಅಂದರೆ, ಸೊ ಫ್ರೆಂಡ್ಸ್ ನಾನು ಇಲ್ಲಿ ಒಂದು ಆಲೂಗಡ್ಡೆ ತೊಗೊಂಡಿದ್ದೀನಿ, ನೋಡ್ಬೋದಾ. ಇದಕ್ಕೆ ನಾವು ಚೆನ್ನಾಗಿ ಈ ಸಹಾಯದಿಂದ ಚೆನ್ನಾಗಿ ಅದಕ್ಕೆ ಸಣ್ಣ ಮಾಡೋಣ, ಅಂದರೆ ಸ್ವಲ್ಪ ಕ್ರ್ಯಾಶ್ ಮಾಡೋಣ. ಏನಾಗುತ್ತೆ ಅಂದರೆ ಅದು ಪೂರ್ತಿ ಕ್ರ್ಯಾಶ್ ಆದಮೇಲೆ ಅದ್ರ ಒಳಗಡೆ ರಸ ಇರುತ್ತಲ್ಲ ಫ್ರೆಂಡ್ಸ್, ಅದು ನಾವು ಸೆಪ್ರೇಟ್ ಮಾಡಿಬಿಡೋಣ. ಯಾಕಂದರೆ ಇದು ಫೇಸ್ ಪ್ಯಾಕ್ಗೆ ಆಲೂಗಡ್ಡೆ ಯೂಸ್ ಮಾಡಿದರೆ ನಿಮ್ಮ ಫೇಸ್ದಲ್ಲಿ ಪಿಗ್ಮೆಂಟೇಷನ್ ಮತ್ತಂದರೆ ಯಾವುದೇ ಕಲಿ ಇದ್ದರೆ ಹೋಗುತ್ತೆ. ಪ್ಲಸ್ ನಿಮ್ಮ ಏಜ್ ಆಗ ಏಜ್ ಟೆನ್ಸ್ ಅಂತ ಇರುತ್ತಲ್ಲ ಅದು ಕೂಡ ರಿಮೂವ್ ಮಾಡುತ್ತೆ. ಸೊ ತುಂಬ ಒಳ್ಳೆಯದು ಇದು ಆಲೂಗಡ್ಡೆ. ನಿಮಗೆ ಬ್ಲ್ಯಾಕ್ ಹೇರ್ಸ್ ಇದ್ದರೂ ಕಡಿಮೆ ಆಗುತ್ತೆ. ಮತ್ತಂದರೆ ಡಾರ್ಕ್ ಸರ್ಕಲ್ ಪ್ರಾಬ್ಲಮ್ ಇರುತ್ತೆ ಕೆಲವೊಬ್ಬರಿಗೆ, ಅದು ಕೂಡ ತುಂಬ ಬೇಗ ಕಡಿಮೆ ಆಗಿಬಿಡುತ್ತೆ. ಈ ಪ್ಯಾಕನ್ನು ನೀವು ಹಚ್ಕೊಂಡ್ರೆ ಪಾರ್ಲರ್ ಹೋಗೋದು ಅವಶ್ಯಕತೆಯೇ ಇರೋದಿಲ್ಲ ಫ್ರೆಂಡ್ಸ್, ನಿಜವಾಗ್ಲೂ. ಸೊ ಇನ್ನೂ ಏನೇನೋ ಮಿಕ್ಸ್ ಮಾಡ್ತಾಯಿದ್ದೀನಿ, ಖಂಡಿತ ಚೆನ್ನಾಗಿ ನೋಡಿ. ಸೊ ಇದರಲ್ಲಿ ರಸ ಏನಿದೆಯಲ್ಲ ಅದು ನಾನು ಸೆಪ್ರೇಟ್ ಮಾಡಿದ್ದೀನಿ. ಇವಾಗ ಇದರಲ್ಲಿ ಏನು ಮಿಕ್ಸ್ ಮಾಡಬೇಕಂತ ನೋಡ್ಕೊಂಬರೋಣ ಬನ್ನಿ. ಸೊ ತುಂಬ ಸೆಪ್ರೇಟ್ ಇದೆ. ಮತ್ತಂದರೆ ಇದು ಎಲ್ಲ ಮನೆಯಲ್ಲಿ ಸಿಗುವಂಥ ಇಂಗ್ರೀಡಿಯೆಂಟ್ ಇದೆ, ಪ್ರತಿಯೊಬ್ಬರ ಮನೆಯಲ್ಲಿ ಇರುತ್ತೆ ಮತ್ತು ನಮ್ಮ ಸ್ಕಿನ್ಗಾಗಿ ತುಂಬ ಬೆನಿಫಿಟಾಗಿ ಇರುತ್ತೆ. ಸೊ ಸೆಕೆಂಡ್ ಕಾಫಿ ತೊಗೋತಾ ಇದ್ದೀನಿ. ಕಾಫಿ ಏನಾಗುತ್ತೆ ಅಂದರೆ ನಿಮ್ಮ ಟ್ಯಾನ್ ಇರುತ್ತಲ್ಲ ಫ್ರೆಂಡ್ಸ್, ಇವಾಗ ಬೇಸಿಗೆಗಾಲು ತುಂಬ ಟ್ಯಾನ್ ಆಗಿರುತ್ತೆ. ಸ್ವಲ್ಪ ಹೊರಗಡೆ ಹೋದರೆ ಕೂಡ ತುಂಬ ಟ್ಯಾನ್ ಆಗಿರುತ್ತೆ. ಆ ಟ್ಯಾನನ್ನು ರಿಮೂವ್ ಮಾಡುತ್ತೆ. ಕಡಲೆ ಹಿಟ್ಟು ತೊಗೊಂಡಿದ್ದೀನಿ. ಇಲ್ಲಿ 2 ಟೇಬಲ್ ಸ್ಪೂನ್ ಅಷ್ಟು ಕಡಲೆ ಹಿಟ್ಟು ನಮ್ಮ ಫೇಸಿಗೆ ಟೈಟ್ ಮಾಡುತ್ತೆ. ಇಲ್ಲಿ ಮತ್ತು ಅಕ್ಕಿ ಹಿಟ್ಟು, ಸ್ವಲ್ಪ ಅರಿಶಿನ ಮತ್ತಂದರೆ ಗುಲಾಬ್ ಜಲ್. ಅಕ್ಕಿ ಹಿಟ್ಟು ನಮ್ಮ ವೈಟ್ನಿಂಗ್ ಬರುತ್ತೆ. ಗುಲಾಬ್ ಜಲ್ ಯಾಕಂದರೆ ನಿಮ್ಮ ಫೇಸ್ ಉರಿತಾ ಇದೆ, ತುಂಬ ಸೆನ್ಸಿಟಿವ್ ಇದ್ದರೆ ಗುಲಾಬ್ ಜಲ್ ಹಾಕಿದರೆ ಏನು ಪ್ರಾಬ್ಲಮ್ ಆಗೋದಿಲ್ಲ. ಸೊ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ಳಿ, ಫಿಲ್ಟರ್ ನೀರು. ಸೊ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಮಾಡ್ಕೊಳ್ಳಿ. ನಾನು ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಫೇಸನ್ನು ಹೆಂಗೆ ಅಪ್ಲೈ ಮಾಡಬೇಕು, ಎಷ್ಟು ಹೊತ್ತಿರಬೇಕು, ಈ ಎಲ್ಲ ವಿಡಿಯೋಲಿ ಗೊತ್ತಾಗುತ್ತೆ. ಇಲ್ಲಿವರೆಗೂ ನೋಡಿದ್ರೆ ಅಂದರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ. ಸೊ ನಿಮ್ಮ ಫೇಸಿಗೆ ನೀವು ಕೇರ್ ತೊಗೋತಾ ಇದ್ದೀರಿ ಅಂದರೆ ತುಂಬ ಚೆನ್ನಾದು, ತುಂಬ ಒಳ್ಳೆಯದು. ಯಾಕಂದರೆ ಇವಾಗ ಹಿಡಿದು ನಾವು ಡೈಲಿ ಒಂದು ಸ್ಕಿನ್ ಕೇರ್ ಪ್ಲಸ್ ಏನಾಗುತ್ತೆ ಅಂದರೆ ಮಂತ್ಲಿ ಇಲ್ಲ ಅಂದರೆ ವೀಕ್ಲಿ ಸ್ವಲ್ಪ ಸ್ಕಿನ್ ಪ್ಯಾಕನ್ನು ಹಚ್ಕೊಳ್ಳೇಬೇಕು. ಅದರಿಂದ ನಮಗೆ ಸ್ಕಿನ್ ಪ್ರಾಬ್ಲಮ್ ಬರೋದಿಲ್ಲ. ನೋಡಿ ಇಷ್ಟೊಂದು ಚೆನ್ನಾಗಿ ಪ್ಯಾಕ್ ರೆಡಿಯಾಗಿದೆ. ಈ ಪ್ಯಾಕನ್ನು ನಾವು ಅಟ್ಲೀಸ್ಟ್ 2 ಇಲ್ಲ 10 ಮಿನಿಟೆಲ್ಲ ರೆಸ್ಟ್ ಮಾಡೋಕ್ಕೆ ಇಡೋಣ. ಸೊ ನೀವು ಮಧ್ಯಾಹ್ನ ಹಚ್ಕೋತಾ ಇದ್ದೀರಲ್ಲ, ಮಾರ್ನಿಂಗ್ ಹಚ್ಕೋತಾ ಇದ್ದೀರಾ, ಬಟ್ ಇದು ಕಲಿಸ್ಮೇಲೆ ಅಟ್ಲೀಸ್ಟ್ 10 ಮಿನಿಟ್ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ನೋಡಿ ಇಷ್ಟು ಚೆನ್ನಾಗಿ ಬೆಟರ್ ರೆಡಿಯಾಗಿದೆ. ಇವಾಗ ಇದಕ್ಕೆ ರೆಸ್ಟ್ ಮಾಡೋಕ್ಕೆ ಅಟ್ಲೀಸ್ಟ್ 10 ಮಿನಿಟ್ ಬಿಡೋಣ. ಈ ಪ್ಯಾಕನ್ನು ಹಚ್ಕೊಂಡ್ರೆ ನಿಮಗೆ ಬ್ಲೀಚಿಂಗ್ ಅವಶ್ಯಕತೆ ಇರೋಲ್ಲ. ಯಾಕಂದರೆ ನಿಮ್ಮ ಫೇಸಲ್ಲಿ ಎಷ್ಟೊಂದು
ಸಣ್ಣ ಸಣ್ಣ ಕೂಗುಲಿರುತ್ತಲ್ಲ ಅದು ಕೂಡ ರಿಮೂವ್ ಆಗುತ್ತೆ, ತುಂಬ ಕ್ಲೀನ್ ಆಗುತ್ತೆ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಪ್ಯಾಕ್ ಮಾಡಿ 10 ಮಿನಿಟ್ ಅಷ್ಟು ರೆಸ್ಟ್ ಮಾಡೋಕ್ಕೆ ಬಿಡಬೇಕು. ಸೊ ಅದು ಎಲ್ಲ ಚೆನ್ನಾಗಿ ಅದು ಬೆರ್ಕೋತೆ. ಇವಾಗ ಏನಿದೆ ಅಂದರೆ ನಿಮ್ಮ ಫೇಸನ್ನು ನೀವು ಚೆನ್ನಾಗಿ ವಾಶ್ ಮಾಡಿಕೊಂಡು ಬನ್ನಿ. ಸೊ ಬ್ಯಾಕ್ಗ್ರೌಂಡ್ ಇಗ್ನೋರ್ ಮಾಡಿ ಫ್ರೆಂಡ್ಸ್. ಸೊ ನಾನು ಅದು ಫೇಸ್ ಪ್ಯಾಕನ್ನು ಇವಾಗ ಹಚ್ಕೋತಾ ಇದ್ದೀನಿ. ಖಂಡಿತ ನೀವು ಕೂಡ ಹಚ್ಕೊಳ್ಳಿ, ನಿಮ್ಮ ಫೇಸ್ಗೆ ತುಂಬ ಎಲ್ಲ ಪ್ರಾಬ್ಲಮ್ಸ್ ಕೂಡ ಸಾಲ್ವ್ ಆಗುತ್ತೆ. ಇದು ಪಾರ್ಟ್ 2 ಆಗಿರುತ್ತೆ. ಓಕೆ, ಸೊ ನೀವೊಂದು ಬ್ರಷ್ನಲ್ಲಿ ಕೂಡ ಇದು ನಿಮ್ಮ ಫೇಸ್ಗೆ ಅಪ್ಲೈ ಮಾಡ್ಬೋದು. 1 ಇಲ್ಲ 2 ಲೇಯರ್ ಹಚ್ಕೋಬೇಕು ಫ್ರೆಂಡ್ಸ್. 1 ಲೇಯರ್ ಹಚ್ಕೊಂಡ್ರೂ ಆಗೋದಿಲ್ಲ, 2 ಲೇಯರ್ ಹಚ್ಕೋಬೇಕು. ನೋಡಿ, ಈ ಥರ ನಾನು ನನ್ನ ಹ್ಯಾಂಡಲ್ಲೇ ಹಚ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಈ ಥರ ನಾನು ಪೂರ್ತಿ ಫೇಸಿಗೆ ಅಪ್ಲೈ ಮಾಡಿದ್ದೀನಿ. ಸ್ವಲ್ಪ ಒಣಗ್ತಂದರೆ ನೀವು ಖಂಡಿತ ಎಲ್ಲೆಲ್ಲಿ ಇನ್ನೂ ಸ್ವಲ್ಪ ಹಚ್ಕೋಬೇಕು ಅನಿಸಿದರೆ ಇನ್ನೂ ಸ್ವಲ್ಪ ಹಚ್ಕೊಂಡು ಬಿಡಬೇಕು. 1-2 ಲೇಯರ ಒಂದು 10 ಮಿನಿಟ್ ಆಗೋಣ, ಇದು ಒಣಗುತ್ತೆ. ನಿಮ್ಮ ಫೇಸಲ್ಲಿ ಹೇರ್ ಇದ್ದರೆ ಅದು ಕೂಡ ರಿಮೂವ್ ಆಗುತ್ತೆ. ನಾವು ಇದರಲ್ಲಿ ಪೊಟ್ಯಾಟೊ ಹಾಕ್ಕೊಂಡಿದ್ದೀವಿ. ಅದು ಪೊಟ್ಯಾಟೊ ಹಾಕಿದರೆ ಏನಂದರೆ ನಿಮ್ಮ ಏಜ್ಲೆಸ್ ಕಾಣೋದಿಲ್ಲ. ಸೊ ಇದು 1 ಲೇಯರ್ ಹಚ್ಕೊಂಡಿದ್ದೀನಿ, ಇನ್ನೊಂದು ಲೇಯರ್ ಹಚ್ಕೋಬೇಕು ಫ್ರೆಂಡ್ಸ್. ಸೆಕೆಂಡ್ ಲೇಯರ್ ಹಚ್ಕೊಂಡ್ಮೇಲೆ ಹಾಫ್ ಆ್ಯನ್ ಅವರ್ಸ್ ಅಂದರೆ ಅರ್ಧ ತಾಸು ಈ ನಿಮ್ಮ ಫೇಸಲ್ಲಿ ಇರಬೇಕು. ಆಮೇಲೆ ವಾಶ್ ಮಾಡ್ಕೊಂಡ್ಬಿಡ್ಬೇಕು. ಸೊ 1 ಲೇಯರ್ ಆಗೋಣ, 2 ಲೇಯರ್ ಖಂಡಿತ ಹಚ್ಕೊಳ್ಳಿ. ನಿಮ್ಮ ಪ್ಯಾಕ್ ಸ್ವಲ್ಪ ದಪ್ಪ ಆಗಿದರೆ 1 ಲೇಯರ್ ಹಚ್ಕೊಂಡ್ರೆ ನಡೀತೆ. ಸೊ ವೇಟ್ ಮಾಡೋಣ.